12 ಬಿಲ್ಡಿಂಗ್ಗಳಿದೆ. ಅದು ಬಿಲ್ಡಿಂಗ್ ಮೇಲ್ಗಡೆಯಿಂದ ಅದನ್ನ ತಶ್ವಿ ತಿಂಡಿ ಟೈಮ್ ಆಯ್ತು, ಬೇಗ ತಿಂಡಿ ಬಾ. ಗುಡ್ ಮಾರ್ನಿಂಗ್ ತಶ್ವಿ, ಕೂತ್ಕೋ. ತಗೋ ತಶ್ವಿ, ನಿನ್ ಫೇವರೇಟ್ ಕ್ವಾಕರ್ ಓಟ್ಸ್. ಓ, ಇದ್ರಲ್ಲಿ ತುಂಬಾ ಕಡಿಮೆ ಇದೆ. ನಾಳೆ ತಿಂಡಿಗೆ ಏನ್ ಮಾಡೋದು? ಸೆಕೆಂಡ್ ವರ್ಲ್ಡ್ ವಾರ್ ಬೇರೆ ಶುರುವಾಗಿದೆ. ಅಂಗಡಿ ಸ್ಟಾಕ್ ಇರುತ್ತೋ ಇರಲ್ವೋ? ನಾನು ಬೇಗ ಹೋಗಿ ನೋಡ್ಕೊ ಬರ್ತೀನಿ. ತಶ್ವಿ, ನೀನ್ ಆಟ ಆಡ್ಕೋತಿರು, ನಾನು ಬೇಗ ಅಂಗಡಿಗೆ ಹೋಗಿ ನೋಡ್ಕೊ ಬರ್ತೀನಿ. ಓಕೆ ತಶ್ವಿ, ಬಾಯ್. ಅಪ್ಪ, ನನ್ ಪುಣ್ಯ, 1 ಪ್ಯಾಕೆಟ್ ಆದ್ರೂ ಮಿಕ್ಕಿದೆ. ಅಣ್ಣ, ಇದು ಕ್ವಾಕರ್ ಓಟ್ಸ್ ಪ್ಯಾಕೆಟ್ ತಗೋತೀನಿ. ಆ ಪ್ಯಾಕೆಟ್ ತಗೋಬೇಡಿ ಅಣ್ಣ. ನಮ್ಮ ಮನೆಯಲ್ಲಿ ಕ್ವಾಕರ್ ಓಟ್ಸ್ ಖಾಲಿ ಆಗಿದೆ. ನನ್ನ ಮಗುಗೆ ಇದೇ ಅಭ್ಯಾಸ ಆಗಿದೆ. ದಯವಿಟ್ಟು ಈ ಪ್ಯಾಕೆಟ್ ಕೊಡಿ. ನಂಗೆ ಅರ್ಥ ಆಗುತ್ತಮ್ಮ, ಆದ್ರೆ ಆ ಪ್ಯಾಕೆಟ್ ಬೇಡ. ಅಣ್ಣ, ನಾನು ಎಷ್ಟು ವರ್ಷದಿಂದ ನಿಮ್ಮ ಅಂಗಡಿಗೆ ಬರ್ತಿದ್ದೀನಿ. ನೀವು ನನಗೆ ಈ ಪ್ಯಾಕೆಟ್ ಕೊಡ್ಬೇಕು. ಹೌದು, ನೀವ್ ಯಾವಾಗ್ಲೂ ನಮ್ಮ ಅಂಗಡಿಗೆ ಬರೋದು, ಅದಕ್ಕೆ ಹೇಳ್ತಿರೋದು ಆ ಪ್ಯಾಕೆಟ್ ಬೇಡ ಅಂತ. ಅಣ್ಣ, ನೀವು ದುಡ್ಡು ಬೇಕಾದ್ರೆ ಡಬ್ಬಲ್ ತಗೊಳ್ಳಿ, ಆದ್ರೆ ನೀವು ನನಗೆ ಈ ಪ್ಯಾಕೆಟ್ ಕೊಡ್ಬೇಕು. ಸ್ವಲ್ಪ ನಾನು ಹೇಳೋದ್ ಕೇಳಮ್ಮ, ದುಡ್ಡಿನ ಪ್ರಶ್ನೆ ಅಲ್ಲ. ಇಲ್ಲಿರೋದು ಹಳೆ ಸ್ಟಾಕು, ಇವಾಗ ತಾನೇ ಫ್ರೆಶ್ ಸ್ಟಾಕ್ ಬಂದಿದೆ. ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಓ ಹಂಗ ಅಣ್ಣ, ನಾನು ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ದೆ. 2 ಪ್ಯಾಕೆಟ್ ಕೊಡಿ. ಮಗುಗೆ ಫ್ರೆಶ್ ಆಗಿರೋದು ಕೊಡಿ, ಹಳೇದ್ ಬೇಡ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹೀಗೆ ಬಾಬಾನೇ ಹೇಳಿರೋ ಪ್ರಕಾರ ಯಾವ ತಾಯಿ ತಾನೇ ತನ್ನ ಮಗುಗೆ ಹೊಸ ಪದಾರ್ಥಗಳನ್ನ ಇಟ್ಕೊಂಡು ಹಳೆ ಪದಾರ್ಥ ಕೊಡ್ತಾಳೆ. ಇವಾಗ ನಾವೇ ಅಂಗಡಿಗೆ ಹೋದ್ರೆ ಫ್ರೆಶ್ ಆಗಿರೋದನ್ನ ಹುಡುಕಿ ತಗೋತೀವಿ. ಎಲ್ಲಾನು ಅದೇ ಸಾಮಗ್ರಿಗಳೇ, ಆದ್ರೆ ಹಳೆಯದ್ರಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ, ಹೊಸದ್ರಲ್ಲಿ ಪೌಷ್ಟಿಕಾಂಶಗಳು ತುಂಬಿರುತ್ತೆ. ಬಾಬಾನೇ ಹೇಳಿದ ಹಾಗೆ, ಇಟ್ ಇಸ್ ಆಲ್ ಕ್ವಾಕರ್ ಓಟ್ಸ್, ದ ಇಂಗ್ರೀಡಿಯಂಟ್ಸ್ ಆರ್ ದ ಸೇಮ್, ಬಟ್ ಐ ಆಮ್ ದ ಫ್ರೆಶ್ ಸ್ಟಾಕ್. ಹಾಗೆ ಝೊರಾಸ್ಟರ್, ರಾಮ, ಕೃಷ್ಣ, ಬುದ್ಧ, ಜೀಸಸ್, ಮೊಹಮ್ಮದ್ ಎಲ್ಲರೂ ಮೆಹರ್ ಬಾಬಾನೇ, ಆದ್ರೆ ಮೆಹರ್ ಬಾಬಾ ಇಸ್ ದ ಫ್ರೆಶ್ ಸ್ಟಾಕ್. ಜೈ ಬಾಬಾ. ಅಲ್ಲ ಕ್ಲೀನಲ್ಲಿ ಹೋಗಿ ಸರ್. ಕಾರ್ಯಕ್ರಮದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಮತ್ತು ಹೆಲ್ತ್ ಚೆಕಪ್ ಕ್ಯಾಂಪ್ಗೆ ನಮಗೆ ಮಾಡಿಕೊಡೋದಕ್ಕೆ ಈ ಸೇವೆಯನ್ನ ಬಾಬಾರವರ ಆಶೀರ್ವಾದದಿಂದ ಇಲ್ಲಿ ನಡೆಸ್ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಇದೇ ತರ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸೋದ್ರಲ್ಲಿ ಹೆಚ್ಚು ಹೆಚ್ಚು ನಮಗೆ ಅವಕಾಶವನ್ನು ಕಲ್ಪಿಸಿಕೊಳ್ಳಿ, ಜನರನ್ನ ಇದನ್ನು ತಲುಪಿಸಲಿ ಅನ್ನೋದಕ್ಕೆ ನಾವು ಒಂದು ಅಪ್ರಿಸಿಯೇಷನ್ ಲೆಟರ್ನ ಲಯನ್ಸ್ ಕ್ಲಬ್ ವತಿಯಿಂದ ಕೊಡ್ತಾ ಇದ್ದೀವಿ. ದಯವಿಟ್ಟು ಶ್ರೀಯುತ ನಮ್ಮ ದೇವರ ಸಾಧು ಸಂಘಟನೆಲ್ಲರೂ ಹಿರಿಯರೆಲ್ಲರೂ ಇದನ್ನು ತಗೊಳ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೇವೆ.